ನಮಸ್ತೆ ಎಲ್ಲರಿಗೂ. ಇದು ನಮ್ಮ ರಾಜರಾಜೇಶ್ವರಿ ನಗರದ ಸುಭಾಷ್ ಭವನ್ ಪಾರ್ಕ್. ಈ ಪಾರ್ಕ್ ಕಂಡೀಷನ್ ನೋಡಿ ಹೇಗಿದೆ ಅಂತ. ಡಸ್ಟ್ಬಿನ್ನ ಕಂಪ್ಲೀಟಾಗಿ ತೆಗೆದು ಹಾಕ್ಬಿಟ್ಟಿದ್ದಾರೆ. ಪಾರ್ಕ್ ಪಕ್ಕ ಇರೋ ಗ್ರೌಂಡಲ್ಲಿ ಕಸ ತುಂಬಿಕೊಂಡು ಕಸದ ರಾಶಿಯಾಗಿದೆ. ಗ್ರೌಂಡಲ್ಲಿ ತುಂಬ ಜನ ಮಕ್ಕಳು ಆಟಾಡ್ತಾಯಿದ್ರು. ಇವಾಗ ಎಲ್ಲ ಕಡಿಮೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸು, ಈ ಮಕ್ಕಳು ಆಟಾಡೋ ಜಾಗದಲ್ಲಿ ನೋಡಿ ಎಷ್ಟು ಕಸ ಸೇರಿಕೊಂಡಿದೆ ಅಂತ. ಆಚೆ ಕಡೆಯಿಂದ ಜನ ಬಂದು ಅಲ್ಲೇ ತಿಂದು ಎಲ್ಲ ಕಸ ಎಸ್ದು ಹೋಗಿದ್ದಾರೆ. ಮಕ್ಕಳು ಬರೋಕ್ಕಿಂತ ಹೆಚ್ಚಾಗಿ ದೊಡ್ಡೋರು ಬಂದು ಕೂತಿರ್ತಾರೆ. ಬಂದು ಕೂತು ಮಜಾ ಮಾಡಿ ಈ ಥರ ಕಸ ಹಾಕಿ ಹೋದರೆ ಮಕ್ಕಳು ಹೆಂಗೆ ಆಟ ಆಡ್ತಾರೆ ಇಲ್ಲಿ. ನಮ್ಮ ಮನೇನ ಕ್ಲೀನಾಗಿ ಇಟ್ಕೋತೀವಿ, ಅದೇ ಥರ ನಮ್ಮ ಲೊಕ್ಯಾಲಿಟಿನೂ ಕ್ಲೀನಾಗಿ ಇಟ್ಕೋಬೇಕು ಅಲ್ವಾ. ಇಲ್ಲ ಸ್ಟ್ರಿಕ್ಟಾಗಿ ರೂಲ್ಸ್ನ ತರಬೇಕು, ಆವಾಗಲೇ ನಮ್ಮ ಜನಕ್ಕೆ ಬುದ್ಧಿ ಬರೋದು ಅಂತ ಅನಿಸುತ್ತೆ. ನಮ್ಮ ಮನೆ ಥರನೇ ನಮ್ಮ ಸುತ್ತಮುತ್ತಲಿನ ಪ್ರದೇಶನೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನಮಸ್ತೆ ಎಲ್ಲರಿಗೂ. ಇದು ನಮ್ಮ ರಾಜರಾಜೇಶ್ವರಿ ನಗರದ ಸುಭಾಷ್ ಭವನ್ ಪಾರ್ಕ್. ಈ ಪಾರ್ಕ್ ಕಂಡೀಷನ್ ನೋಡಿ ಹೇಗಿದೆ ಅಂತ. ಡಸ್ಟ್ಬಿನ್ನ ಕಂಪ್ಲೀಟಾಗಿ ತೆಗೆದು ಹಾಕ್ಬಿಟ್ಟಿದ್ದಾರೆ. ಪಾರ್ಕ್ ಪಕ್ಕ ಇರೋ ಗ್ರೌಂಡಲ್ಲಿ ಕಸ ತುಂಬಿಕೊಂಡು ಕಸದ ರಾಶಿಯಾಗಿದೆ. ಗ್ರೌಂಡಲ್ಲಿ ತುಂಬ ಜನ ಮಕ್ಕಳು ಆಟಾಡ್ತಾಯಿದ್ರು. ಇವಾಗ ಎಲ್ಲ ಕಡಿಮೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸು, ಈ ಮಕ್ಕಳು ಆಟಾಡೋ ಜಾಗದಲ್ಲಿ ನೋಡಿ ಎಷ್ಟು ಕಸ ಸೇರಿಕೊಂಡಿದೆ ಅಂತ. ಆಚೆ ಕಡೆಯಿಂದ ಜನ ಬಂದು ಅಲ್ಲೇ ತಿಂದು ಎಲ್ಲ ಕಸ ಎಸ್ದು ಹೋಗಿದ್ದಾರೆ. ಮಕ್ಕಳು ಬರೋಕ್ಕಿಂತ ಹೆಚ್ಚಾಗಿ ದೊಡ್ಡೋರು ಬಂದು ಕೂತಿರ್ತಾರೆ. ಬಂದು ಕೂತು ಮಜಾ ಮಾಡಿ ಈ ಥರ ಕಸ ಹಾಕಿ ಹೋದರೆ ಮಕ್ಕಳು ಹೆಂಗೆ ಆಟ ಆಡ್ತಾರೆ ಇಲ್ಲಿ. ನಮ್ಮ ಮನೇನ ಕ್ಲೀನಾಗಿ ಇಟ್ಕೋತೀವಿ, ಅದೇ ಥರ ನಮ್ಮ ಲೊಕ್ಯಾಲಿಟಿನೂ ಕ್ಲೀನಾಗಿ ಇಟ್ಕೋಬೇಕು ಅಲ್ವಾ. ಇಲ್ಲ ಸ್ಟ್ರಿಕ್ಟಾಗಿ ರೂಲ್ಸ್ನ ತರಬೇಕು, ಆವಾಗಲೇ ನಮ್ಮ ಜನಕ್ಕೆ ಬುದ್ಧಿ ಬರೋದು ಅಂತ ಅನಿಸುತ್ತೆ. ನಮ್ಮ ಮನೆ ಥರನೇ ನಮ್ಮ ಸುತ್ತಮುತ್ತಲಿನ ಪ್ರದೇಶನೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ.